ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮಮ್ಮರೂರಿಗೆ ಬಂದಿದ್ದೆ. ಅಮ್ಮ ಇವತ್ತು ಮನೆಯಲ್ಲಿ ಚಿಕನ್ ಇದೆ, ಚಿಕನ್ ಸಾರು ಮಾಡು ಬ್ಲಾಗ್ ಮಾಡಿದೆಯಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಚಿಕನ್ ಇದೆ, ಫ್ರಿಜ್ನಾಗೆ ಒಂದು ಸ್ವಲ್ಪ ತಗೊಂಡು ಸಾರು ಮಾಡು ಅಂತ ಹೇಳ್ತು. ಅದಕ್ಕೆ ಹೇಗೋ ವೀಡಿಯೋನು ಮಾಡೋಂಗಾಗುತ್ತೆ ಅಂತೇಳಿ ನಾನು ಚಿಕನ್ ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಚಿಕನ್ ಇದೆ. ಅದು ಇಷ್ಟೇ ಇದಕ್ಕೆ ಬೇಕಾಗಿರೋದು. 2 ಟೊಮೊಟೊ. ನಮ್ಮಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕಾಗಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ನೋಡಿ, ಒಗ್ಗರಣೆಗೆ ಒಂದು ಇಕ್ಕಿದ್ದೀನಿ. ಎಲ್ಲ ಮಸಾಲೆಗೆ ಹಾಕ್ಬಿಡಬೇಡಿ. ಒಂದು 3 ಕಟ್ ಮಾಡಿರೋ ಒಂದು 3 ಟೊಮಟೊ ಹಣ್ಣು ಇಡಿ, 3 ಪೀಸು ಈರುಳ್ಳಿ ಸಹ ಈ ಥರ ಒಗ್ಗರಣೆಗೆ ಇಟ್ಕೊಳ್ಳಿ. ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಅದು ಸಮೇತ ಮರ್ತಾಕ್ಬಿಟ್ಟೆ, ಏನು ಅಂದ್ಕೋಬೇಡಿ. ಇವಾಗ ನೋಡಿ, ಜಾರ್ನಲ್ಲಿ ಹಾಕ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ, ಅದೆಲ್ಲ ಮಸಾಲೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನುಣ್ಣಗಿರಲಿ ಮಸಾಲೆ. ನುಣ್ಣಗಿದ್ದರೆ ಮಾತ್ರ ಟೇಸ್ಟಿ ಚೆನ್ನಾಗಿರುತ್ತೆ ಸಾರಿಂದು. ನಮ್ಮಮ್ಮ ಡೈಲಿ ಮಾಡುತ್ತೆ ಚಿಕನ್ ಸಾರು ಫ್ರೈ. ವಾರದಾಗ ಒಂದು 3-4 ಸರಿ ಆದರೂ ಮಾಡ್ತಾ ಇರುತ್ತೆ. ಸ್ವಲ್ಪ ಬಟ್ಟೆ ಹೊಲಿಯೋವಿದ್ದಾವೆ, ನೀನೇ ಮಾಡು ಅಂತ ಹೇಳಿದ್ದಕ್ಕೆ ನಾನೇ ಮಾಡ್ತಿದ್ದೀನಿ ಇವತ್ತು. ಇಲ್ಲಿ ನೋಡಿ, ಸ್ಟವ್ ಆನ್ ಮಾಡಿ ಬಾಣಲಿ ಇಕ್ಕಿ ಎಣ್ಣೆ ಹಾಕಿದ್ದೀನಿ. ನೋಡಿ, ನಾನು ತೋರಿಸಿದ್ನಲ್ಲ 2 ಈರುಳ್ಳಿ ಮತ್ತು 4 ಪೀಸ್ ಟೊಮೊಟೊ, ಇವಾಗ ಎಣ್ಣೆಗೆ ಹಾಕ್ತಿದ್ದೀನಿ. ನೋಡಿ, ಅದು ಬೇಗ ಬೇಯಬೇಕಂದ್ರೆ ಉಪ್ಪು ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ಚಿಟಿಕೆ ಹಾಕ್ಕೊಳ್ಳಿ, ಬೇಕಾದ್ರೆ ಸಾರಿಗೆ ಹಾಕ್ಕೊಂಬಂತ್ರಿ. ಇಲ್ಲಿ ನೋಡಿ, ಎಣ್ಣೆಗೆ ಒಂದು ಸ್ವಲ್ಪ ಈಗ ಮಾಡಿದರೆ ಮಾತ್ರ ಸಾರು ಮಾತ್ರ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ನಮ್ಮ ಅಪ್ಪಂಗೂ ಇಷ್ಟ ನಾನು ಮಾಡೋ ಚಿಕನ್ ಫ್ರೈ ಮತ್ತು ಸಾರೆಲ್ಲ. ಮೊದಲಿಗೆಲ್ಲ ನಮ್ಮಪ್ಪ ಇಷ್ಟಪಡ್ತಿರಲಿಲ್ಲ, ಇವಾಗ ನನ್ನ ಮದುವೆಗೆ ಮುಂಚೆ ನಮ್ಮಪ್ಪ ನಾನು ಮಾಡಿರೋ ಅಡುಗೆ ತಿಂತಿರಲಿಲ್ಲ. ಮದುವೆ ಆದಮೇಲೆ ನಾನು ಮಾಡಿರೋ ಅಡುಗೆನ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮಪ್ಪ ನಮ್ಮಮ್ಮ. ಅದಕ್ಕಾಗಿ ನಮ್ಮಮ್ಮ ನನ್ನ ಬಟ್ಟೆ ಹೊಲಿಬೇಕು ಬಟ್ಟೆ, ಇವತ್ತು ನೀನು ಮಾಡು ಅಂತ ಹೇಳ್ತು. ಅದಕ್ಕಾಗಿ ಅವರಿಗಾಗಿ ಮಾಡ್ತಿರೋ ಚಿಕನ್ ಸಾರು ಅಂತಲೂ ಅಂದ್ಕೊಳ್ಳಿ, ಇಲ್ಲ ಚಿಕನ್ ಫ್ರೈ ಅಂತಲೂ ಅಂದ್ಕೊಳ್ಳಿ. 2 in 1 ಥರ ಇದು. ಇತ್ಲಾಗೆ ಫ್ರೈನೂ ಆಗಿರಲ್ಲ, ಇತ್ಲಾಗೆ ಗಟ್ಟಿನೂ ಆಗಿರಲ್ಲ, ಇತ್ಲಾಗೆ ನೀರು ಆಗಿರಲ್ಲ, ಮೀಡಿಯಮ್ ಆಗಿರುತ್ತೆ. ನೀವು ಫ್ರೈ ಆಗಿನೂ ತಿಳ್ಕೊಬೋದು, ಇಲ್ಲ ಸಾರಾಗಿನೂ ತಿಳ್ಕೊಬೋದು. ನಾನು ಹೇಳಿದ್ನಲ್ಲ, ಬೇಗ ಟೊಮೊಟೊ ಈರುಳ್ಳಿ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಅಂತ. ಈ ಥರ ಹಾಕಿದರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಒಂದು ಅರ್ಧ kg ಅಷ್ಟಿತ್ತು ಚಿಕನ್ ಅಷ್ಟೇ. ನನಗೂ ಅಪ್ಪನಿಗೂ ಅಮ್ಮಂಗೂ ನನ್ನ ತಮ್ಮಂಗೂ ನನ್ನ ಮಕ್ಕಳಿಗಿಬ್ಬರಿಗೆ ಸಾಕು ಇಷ್ಟೇ ಅಂತೇಳಿ. ಇಲ್ಲಿ ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದೀನಿ. ಟೊಮೊಟೊ ಬೆಂದಿದೆ, ಈರುಳ್ಳಿ ಸಹ ಬೆಂದಿದೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರು ಇವಾಗೆ ಹಾಕ್ಕೋಬೇಡಿ, ಅದು ಸ್ವಲ್ಪ ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಆದಮೇಲೆ ಇವಾಗ ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ಆವಾಗ ಹಿಂದುಗುಂಡ್ಲೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಸಾರು. ಈ ಥರ ಸ್ಮೆಲ್ಲೆಲ್ಲ ಹೋಗಿ ಮಸಾಲೆದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಅವಾಗ ತಾನೇ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಎಲ್ಲ ಕಲಿಸ್ಕೊತಿದ್ದೀನಿ. ಇವಾಗ ಚಕ್ಕೆ ಲವಂಗ ಪೌಡ್ರ್ ನಮ್ಮಮ್ಮ ಮಾಡ್ಕೊಂಡಿರುತ್ತೆ ರೆಮಿಡಿ. ಇಲ್ಲಿ ನೋಡಿ, ಪುಡಿ ಹಾಕ್ತಿದ್ದೀನಿ ನಾನು, ಚಕ್ಕೆ ಲವಂಗ ಪುಡಿ. ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾನು ಮೊದಲಿಗೆ ಒಂದು ಚಿಟಿಕೆ ಹಾಕಿದ್ದೆ ಬೇಯಬೇಕಂತ ಟೊಮೊಟೊ. ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ, ನಾನು ಹಸಿರು ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೆ. ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ಹಾಕ್ತೀನಿ ನೋಡಿ, ಸಣ್ಣದು ಲೋಟದಲ್ಲಿ. ಇವಾಗ ಸ್ವಲ್ಪ ಕುದಿಬೇಕು. ಕುದಿಯೋದಾದಮೇಲೆ ಚಿಕನ್ ಹಾಕಿ, ಇವಾಗೆ ಹಾಕ್ಬಿಡಬೇಡಿ. ನೀವು ಒಬ್ಬೊಬ್ಬರು ಹಿಂದ್ಗುಡ್ಲೇ ಹಾಕ್ತೀರಾ, ಚೆನ್ನಾಗಿರಲ್ಲ. ಇವಾಗ ನೋಡಿ, ಕುದಿಬೇಕಾದ್ರೆ ನಾನು ಹಾಕ್ತಿದ್ದೀನಿ. 5 ನಿಮಿಷದಲ್ಲಿ ಚಟಪಟ ಅಂತ ಚಿಕನ್ ಸಾರು ನಮ್ಮಮ್ಮನ ಮನೇಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಾಡೋ ಪ್ರತಿ ಚಿಕನ್ ಸಾರು ಅಡುಗೆ ಮತ್ತು ಉಳ್ಸೊಪ್ಪು ಬೇಳೆ ಸಾರೆಲ್ಲ ನಮ್ಮಮ್ಮಂಗೆ ನಮ್ಮಪ್ಪಂಗೆ ಇಷ್ಟ. ನಿಮಗೂ ಇಷ್ಟ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಉಪ್ಪು ಬೇಕಾದರೆ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಟಮ್ ಕಂಡ್ರೆ ತಿನ್ನೋಕ್ಕೂ ಸೈಡಿಗೆ ಚೆನ್ನಾಗಿರುತ್ತೆ. ರೆಡಿ ಆಗ್ಬಿಡ್ತು. ಇವಾಗ ಹಾಕೊಂಡು ತಿನ್ನೋದೇ, ಬೆಂದಿದೋ ಇಲ್ಲ ಅಂತ ನೋಡ್ತಿದ್ದೀನಿ. ಚಿಕನ್ ಸಾರು ಆಯ್ತು. ಇವಾಗ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇರೋದೇ, ಬ್ಯಾಟಿಂಗ್ ಮಾಡ್ತಿರೋದೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೋಡೋದೊಂದೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ ಬೆಂದಿದೆ, ಆಗಿದೆ. ಲವ್ ಯು ಆಲ್, ಬಾಯ್ ಬಾಯ್.